ಏನು ಮೊಟ್ಟೆನ ಪನ್ನೀರ್ ಥರ ಕ್ಯೂಬ್ಸಾಗಿ ಕಟ್ ಮಾಡಿದ್ನ. ಎಸ್, ವೆಲ್ಕಮ್ ಟು 15 ಡೇಸ್ ಸೆಲ್ಫ್ ಕುಕಿಂಗ್ ಚಾಲೆಂಜ್ ಡೇ 13. ಸೊ ಫಸ್ಟು ನಾನಿಲ್ಲಿ 3 ಮೊಟ್ಟೆ ತೊಗೊಂಡಿದ್ದೀನಿ. ಅದು ಮೂರನ್ನು ಒಡೆದ್ಬಿಟ್ಟು ಅದಕ್ಕೆ ಪೆಪ್ಪರು, ಉಪ್ಪು, ಖಾರದ ಪುಡಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಎಷ್ಟು ಬೀಟ್ ಮಾಡ್ಕೋಬೇಕು ಇದನ್ನು ಅಂತಂದರೆ ನಮಗೆ ಆ ಎಗ್ ಯೋಕ್ ಕಲರ್ ಮಾತ್ರ ಕಾಣಿಸ್ಬೇಕು, ವೈಟ್ ಕಲರ್ ಏನೂ ಕಾಣಿಸ್ಬಾರ್ದು, ಅಷ್ಟು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಅದಾದಮೇಲೆ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಈ ಮಿಕ್ಸ್ ಏನಿದೆ ಅದನ್ನು ಹಾಕ್ಬಿಟ್ಟು ಕುಕ್ಕರ್ ವಿಷಲ್ ತೆಗೆದ್ಬಿಟ್ಟು ನೀರು ಹಾಕ್ಬಿಟ್ಟು ಕ್ಲೋಸ್ ಮಾಡಿ ಇಟ್ಟೆ. ಆ್ಯಂಡ್ ಸೈಡಲ್ಲೇ ಈರುಳ್ಳಿ ಮತ್ತು ಟೊಮ್ಯಾಟೊ ಎರಡನ್ನೂ ಚಾಪ್ ಮಾಡಿಕೊಂಡೆ. ಅಷ್ಟರಲ್ಲಿ ಒಂದು 2-3 ಮಿನಿಟ್ಸ್ಗೆಲ್ಲ ವಿಷಲ್ ಬಂದಿತ್ತು. ಆ್ಯಂಡ್ ಇದು ಫುಲ್ ಪ್ಲಫಿ ಕೇಕ್ ಥರ ಆಗಿತ್ತು. ಅದನ್ನು ತೆಗೆದ್ಬಿಟ್ಟು ಕ್ಯೂಬ್ಸಾಗಿ ಕಟ್ ಮಾಡಿಕೊಂಡೆ. ಸೊ ನೋಡಿ, ಆ ವೈಟ್ ಕಲರ್ ಇದೆಯಲ್ಲ ಆ ಥರ ಕಾಣಿಸ್ಬಾರ್ದು, ಅಷ್ಟು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು, ಇಲ್ಲಾಂದರೆ ಆ ವೈಟ್ ಕಲರ್ ಕಾಣುತ್ತೆ. ಅದಾದಮೇಲೆ ಕಡಾಯಿ ತೊಗೊಂಡು ಅದಕ್ಕೆ ಎಣ್ಣೆ ಹಾಕಿ, ಈರುಳ್ಳಿ ಹಾಕಿ, ಗೋಲ್ಡನ್ ಫ್ರೈ ಆದಮೇಲೆ ಟೊಮ್ಯಾಟೊ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಮಸಾಲೆ ಐಟಮ್ಸ್ ಎಲ್ಲ ಏನೇನಿತ್ತು, ಲೈಕ್ ಗರಂ ಮಸಾಲ, ಉಪ್ಪು, ಖಾರದ ಪುಡಿ ಅದೆಲ್ಲನೂ ಹಾಕ್ಕೊಂಡು ನೀರು ಕುದಿಬೇಕಾದ್ರೆ ಎಗ್ ಕ್ಯೂಬ್ಸ್ನ ಹಾಕ್ಕೊಂಡು ಕಡಾಯಿನ ಕ್ಲೋಸ್ ಮಾಡಿ 2 ಮಿನಿಟ್ಸ್ ಆದಮೇಲೆ ನೋಡಿದ್ರೆ ಫುಲ್ ಪ್ಲಫಿ ಕೇಕ್ ಥರನೇ ಇತ್ತು. ಆ್ಯಂಡ್ ಅಷ್ಟೇ, ಸಿಂಪಲ್ ಎಗ್ ಕ್ಯೂಬ್ ಮಸಾಲ ರೆಡಿ.